ಶಕುನಿ ಅಲ್ಲ, ಕೊನ್ನೆ ನೀನು, ಕೊನ್ನೆ. ಛೇ, ಎಂಥ ಕೆಲಸ ಆಗೋಯ್ತು. ಆ ಶಂಕರಣ್ಣ ಊರಿಗೆಲ್ಲ ಒಳ್ಳೇದು ಮಾಡಿದ್ದ ಹಾಳಾಗಲಿ, ನನ್ನ ರಾಜೇಂದ್ರ ಮಧ್ಯಾಹ್ನ ತಂದಿಟ್ಬಿಟ್ನಲ್ಲ. ಛೇ, ಅವನು ನನ್ನ ಮೇಲಲ್ಲದೆ ಇನ್ಯಾರ ಮೇಲೆ ಕೋಪ ತೀರ್ಸ್ಕೋಬೇಕು? ನಾನಲ್ದೆ ಅವನಿಗೆ ಇನ್ಯಾರಿದ್ದಾರೆ? ನಾನೇ ನಿನ್ನೆ ಸ್ವಲ್ಪ ದುಡುಕು ಮಾತಾಡಿಬಿಟ್ಟೆ. ಈಗ ಹೇಗೆ ಮುಖ ತೋರಿಸ್ಲಿ? ಲೇ, ಕರಿಯೋ ಪಟೇಲನ್ನ ಬಾಗಿಲು ತೆಗಿಯಕ್ಕೆ ಹೇಳು. ನಾವು ಎಷ್ಟು ಕರೆದ್ರು ಹೇಳಿದ್ರು ಬಾಗಿಲೇ ತೆಗಿತಿಲ್ಲ ಯಜಮಾನ್ರೆ, ನೀವೇನಾದರೂ ಮಾಡಿ. ಲೇ, ನೀನು ಕರಿಯೋ, ನಾನು ಬಂದಿದ್ದೀನಿ ಅಂತ ಹೇಳು. ಪಟೇಲ್ರೇ, ಉಗ್ರಪ್ಪ ಅವ್ರು ಬಂದಿದ್ದಾರೆ, ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಬಾಗಲ್ ತೆಗೀರಿ ಪಟೇಲ್ರೇ. ರಾಜೇಂದ್ರ, ನೆನ್ನೆದ್ದು ನೆನ್ನೆಗೆ ಆಗೋಯ್ತು. ಮುಂದೇನು ಮಾಡಬೇಕು ಅದನ್ನು ಯೋಚನೆ ಮಾಡೋಣ. ರಾಜೇಂದ್ರ, ಇಷ್ಟು ವರ್ಷದಿಂದ ನಾನು ನಿನ್ನ ಜೊತೆಗಿದ್ದೆ, ಇಬ್ಬರು ಸೇರಿ ಎಲ್ಲ ಕೆಲಸ ಮಾಡಿದ್ದೀವಿ. ನೆನ್ನೆ ಏನೋ ಒಂದು ಮಾತು ಬಂತು, ಕೋಪಿಸ್ಕೊಂಡು ನೀನು ನಂಗೆ ಹೊಡೆದೆ ಅಂತ ನಿನ್ನನ್ನು ಬಿಟ್ಟು ಹೋಗೋಷ್ಟು ಕೆಟ್ಟವನಲ್ಲ ನಾನು. ರಾಜೇಂದ್ರ, ಬಾಗಿಲು ತೆಗಿಯೋ. ರಾಜೇಂದ್ರ, ರಾಜೇಂದ್ರ, ಕಡೆ ಪಕ್ಷ ಒಂದು ಮಾತನ್ನಾದ್ರಾಡೋ. ಮಾತಾಡಕ್ಕೆ ಏನು ಉಳ್ಕೊಂಡಿದೆ? ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲಾನು ಕತ್ತರಿಸಾಕಿ ಊರೊಡಿ ನನ್ನ ಇಟ್ಟಾಡ್ಕೊಂಡು ಹೊಡೆದಾಕಿ ಚರಂಡಿಗೆ ಬಿಸಾಕ್ಬಿಟ್ಟ ಆ ಶಂಕರಣ್ಣ. ಈ ಮೀಸೆ ಬೇರೆ ಕೇಳು ನನಗೆ, ಯಾವ ಸೀಮೆ ಗಂಡಸು ಅಂತ. ನಾನು ಹೋಗಿ ಬಳ್ಳೆ ತಗೊಂಬನ್ನಿ, ಹಾಗೆ 20 ರೂಪಾಯಿ ಕೊಟ್ಟಿದ್ದ ದೇವಸ್ಥಾನ ಹತ್ರ ಹೋಗ್ಬಿಟ್ಟು 2 ಮೊಳ ಹೂವ ತಗೊಂಬನ್ನಿ, ಸೀರೆ ತಗೊಂಬನ್ನಿ. ಸೀರೆ ಉಟ್ಕೋಬೇಕು ಅಂತ ಆಸೆ ಆಗ್ತದೆ ನಂಗೆ ಉಗ್ರಪ್ಪ, ಸೀರೆ ಉಡ್ಕೋಬೇಕು ಅಂತ ಆಸೆ ಆಗ್ತದೆ. ಹೋಗ್ ತಗೊಂಬನ್ನಿ. ಸದ್ಯ ಮಾತಾಡಿದ್ನಲ್ಲ. ರಾಜೇಂದ್ರ, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನಾವೆಲ್ಲ ಸತ್ತು ಹೋಗಿದ್ದೀವೇನಾ? ಒಂದು ಹೇಳ್ತೀನಿ ಕೇಳೋ, ಅವಕಾಶಗಳು 2ನೇ ಸಲ ಬರದೇ ಇರಬಹುದು, ಆದರೆ ನಮ್ಮ ಹತ್ರ ಕ್ರಿಮಿನಲ್ ಐಡಿಯಾಸ್ ಇದೆ, ನಮ್ಮ ಹತ್ರ 2 ಕೈಗಳಿವೆ. ನಾವಿಬ್ರು ಸೇರಿದ್ರೆ 2 ಶಕ್ತಿಗಳು ಸೇರಿದಂಗೆ. ಬಾರೋ, ಬಾಗಿಲು ತೆಗಿಯೋ, ಹೊರಗಡೆ ಬಾರೋ, ಊಟ ಮಾಡೋ. 2 ಮೂಟೆ ಅಕ್ಕಿ ಉಳಿಸ್ಕೊಳಕ್ಕಾಗಿಲ್ಲ, 2 ಕೈ ಅಂತೆ, ಶಕ್ತಿ ಅಂತೆ, ಅವಕಾಶ ಅಂತೆ, ಕ್ರಿಮಿನಲ್ ಐಡಿಯಾ ಅಂತೆ. ಥೋತ್ ನಾನ್ ಜನ್ಮಕ್ಕೆ. ಹೋಗಿ ಉಗ್ರಪ್ಪ, ಇಲ್ಲಿಂದ ಹೊರಟೋಗಿ, ಹೊರಟೋಗಿ. ರಾಜೇಂದ್ರ, ಹೊಟ್ಟೆಗೇನಾದ್ರೂ ತಿಂದೇ ಇದ್ರೆ ಮೈಯಲ್ಲಿರೋ ಶಕ್ತಿನೂ ಹೊರಟೋಗತ್ತಪ್ಪ. ಉಗ್ರಪ್ಪ, ಮೊದಲು ಇಲ್ಲಿಂದ ತೊಲಗಿ ಹೋಗಿ, ಇಲ್ಲ ಅಂದ್ರೆ ನನ್ನ ರಾತ್ರಿ ಆಗಿದ್ ಸೀನ್ ಮತ್ತೆ ರಿಪೀಟ್ ಆಗ್ಬೇಕಾ? ಅಯ್ಯೋ, ಏನಪ್ಪ ಮಾಡೋದೀಗ? ಹೇಗೆ ನನ್ನ ದಾರಿಗೆ ತರೋದು? ಹೊಟ್ಟೆಗೇನಾದ್ರು ತಿಂದಿದ್ರೆ ಸಿಟ್ಟು ಕಮ್ಮಿ ಆಗ್ತಿತ್ತೋ ಏನೋ, ಅಥವಾ ಹಸುವಾದರೆ ಅವನೇ ಆಚೆ ಬರ್ತಾನೋ ಏನೋ. ಕಾದು ನೋಡೋದಲ್ಲದೆ ಬೇರೆ ದಾರಿನೇ ಕಾಣಿಸ್ತಿಲ್ಲ.